ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಏನಾದ್ರೂ ಬದಲಾವಣೆ ಆಗುವಂತ ಸಾಧ್ಯತೆ ಇದೆಯಾ? ಈ ರೀತಿಯಾದಂತಹ ಡೌಟ್ ಬರ್ಲಿಕ್ಕೆ ಪ್ರಾರಂಭ ಆಗಿದೆ. ನಿಮ್ಗೆ ನೆನಪಿರಬಹುದು, ಈ ಹಿಂದೆ ರಾಜಣ್ಣ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳ್ಕೊಂಡು. ಅಂದ್ರೆ ಸೆಪ್ಟೆಂಬರ್ ನಲ್ಲಿ ಏನೋ ಬಹುದೊಡ್ಡ ಬದಲಾವಣೆ ಆಗ್ತದೆ ಅಂತ ಹೇಳ್ಕೊಂಡು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಸೆಪ್ಟೆಂಬರ್ ಕ್ರಾಂತಿ ಆಗೋದಕ್ಕಿಂತಲೂ ಮೊದಲೇ ರಾಜಣ್ಣ ಅವರೇ ತಮ್ಮ ಸ್ಥಾನವನ್ನ ಕಳ್ಕೋಬೇಕಾಗಿ ಬಂತು. ಅದು ಬೇರೆ ವಿಷಯ. ಆದ್ರೆ ಈಗ ನಡೀತಿರುವಂತಹ ಕೆಲವೊಂದು ವಿದ್ಯಮಾನಗಳನ್ನು ನೋಡಿದ್ರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಏನೋ ಸಂಭವಿಸುವ ಲಕ್ಷಣಗಳು ಕಾಣಿಸ್ತಾ ಇದೆ. ಹಾಗಾದ್ರೆ ಏನಾಗ್ತದೆ? ಈ ರೀತಿಯಾದ ಡೌಟ್ ಬರ್ಲಿಕ್ಕೆ ಕಾರಣ ಏನು? ಇದ್ರ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಅಂತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದಾರೆ. ಸ್ನೇಹಿತರೆ, ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಹೊರಗಡೆಯಿಂದ ನೋಡ್ಲಿಕ್ಕೆ ಎಲ್ಲದೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಆದ್ರೆ ಒಳಗಡೆ ಹೋಗಿ ನೋಡಿದ್ರೆ ಬಹಳಷ್ಟು ಡಿಫ್ರೆನ್ಸಸ್ ಕಾಣಿಸ್ತಾ ಇದೆ. ಅಂದ್ರೆ ಒಬ್ಬ ನಾಯಕನ ನೋಡಿದ್ರೆ ಇನ್ನೊಬ್ಬರಿಗೆ ಆಗಲ್ಲ, ಕುರ್ಚಿಗಾಗಿ ತಿಕ್ಕಾಟ ನಡೀತಾ ಇದೆ. ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಈ ಮುಸುಕಿನ ಗುದ್ದಾಟ ನಡೀತಾನೆ ಇದೆ. ಇವರಿಬ್ಬರ ನಡುವೆ ನಡೀತಾ ಇರುವಂತಹ ಈ ಒಂದು ಗುದ್ದಾಟ ಏನಿದೆ, ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಹೈಕಮಾಂಡ್ ಬಹಳಷ್ಟು ಪ್ರಯತ್ನವನ್ನ ಪಡ್ತಾ ಇದೆ. ಆದ್ರೆ ಅದು ಸಂಪೂರ್ಣವಾಗಿ ತಹಬಂದಿಗೆ ಇಲ್ಲಿವರೆಗೂ ಬಂದಿಲ್ಲ. ಸಿದ್ದರಾಮಯ್ಯನವರು ಅಧಿಕಾರ ವಹಿಸಿಕೊಂಡು 2.5 ವರ್ಷ ಆಗ್ತಾ ಇದೆ, ಹತ್ರ ಬರ್ತಾ ಇದೆ ದಿನಗಳು. ಈ ದಿನ ಹತ್ರ ಬರ್ತಾ ಇರುವ ಹಾಗೆ ಕಾಂಗ್ರೆಸ್ ನಲ್ಲಿ ಒಂದು ರೀತಿಯಾದಂತಹ ಬೇಗುದಿ ಪ್ರಾರಂಭ ಆಗಿದೆ. ಅದರಲ್ಲಿ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಕನಸನ್ನ ಕಾಣ್ತಾ ಇದ್ದಾರೆ. ಅದಕ್ಕಾಗಿ ಅವರು ಯಾವ ಮಟ್ಟಕ್ಕೆ ಹೋಗ್ಲಿಕ್ಕೂ ಕೂಡ ತಯಾರಿಯನ್ನ ನಡೆಸ್ಕೊಂಡಿದ್ದಾರೆ. ಈ ಮಧ್ಯೆ ಇವರ ನಡುವೆ ನಡೀತಾ ಇರುವಂತಹ ಜಗಳವನ್ನ ಕಂಟ್ರೋಲ್ ಮಾಡ್ಲಿಕ್ಕಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮುಂದಿನ ಕರ್ನಾಟಕದ ಮುಖ್ಯಮಂತ್ರಿ ಆಗಿ ಮಾಡ್ತಾರೆ ಅನ್ನೋ ಸುದ್ದಿ ಕೂಡ ಹರಿದಾಡ್ತಾ ಇತ್ತು. ಕಾರಣ ಏನು ಅಂತ ಹೇಳಿದ್ರೆ, ಇವರಿಬ್ಬರನ್ನ ಸಮಾಧಾನ ಮಾಡ್ಬೇಕು ಅಂತ ಹೇಳಿದ್ರೆ ಹಿರಿಯ ನಾಯಕ, ಅದರಲ್ಲೂ ದಲಿತ ನಾಯಕ ಅನ್ಸ್ಕೊಂಡಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಆಗ ಇಲ್ಲಿ ಎಲ್ಲಾ ರೀತಿಯಾದಂತಹ ಸಮಸ್ಯೆ ಪರಿಹಾರ ಆಗ್ತದೆ. ಈ ರೀತಿಯಾದಂತಹ ಒಂದು ಯೋಚನೆ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿದೆ. ಆದ್ರೆ ಅದು ಕೂಡ ಇಲ್ಲಿ ನಡೆಯುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ. ಈಗ ಬರ್ತಾ ಇರುವಂತಹ ಸುದ್ದಿ ಏನು ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರು ಸದ್ಯದಲ್ಲೇ ಬಿಜೆಪಿ ಕಡೆ ಹೋಗ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಇದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ನಡ್ಕೊಂಡಿದ್ದಾರೆ. ನಿಮ್ಗೆ ಗೊತ್ತಿರಬಹುದು, ಡಿ ಕೆ ಶಿವಕುಮಾರ್ ಅವರು ಸದನದಲ್ಲೇ ನಿಂತ್ಕೊಂಡು RSS ಗೀತೆಯನ್ನ ಹೇಳಿರುವಂತಹದ್ದು. ಸಾಮಾನ್ಯವಾಗಿ RSS ಯಾರು ಹೋಗಿರ್ತಾರೋ ಅವ್ರಿಗೆ ಗೊತ್ತಿರ್ತದೆ. RSS ಶಾಖೆಯಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗೋದು RSS ನ ಗೀತೆಯೊಂದಿಗೆ. ನಮಸ್ತೆ ಸದಾ ವತ್ಸಲೆ ಮಾತೃ ಭೂಮಿ ಅಂತ ಪ್ರಾರಂಭ ಆಗ್ತದೆ. ಈ ಗೀತೆಯೊಂದಿಗೆ ಅವರ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಪ್ರಾರಂಭ ಆಗ್ತದೆ. ಈ ಗೀತೆಯನ್ನ ಡಿ ಕೆ ಶಿವಕುಮಾರ್ ಅವರು ಅಸೆಂಬ್ಲಿಯಲ್ಲಿ ನಿಂತ್ಕೊಂಡು ಹೇಳಿದ್ದಾರೆ. ಏನೋ ಆಕಸ್ಮಿಕವಾಗಿ RSS ಗೀತೆಯನ್ನ ಹೇಳಿರ್ಬಹುದು ಅಂತ ನೀವು ತಿಳ್ಕೊಳ್ಬಹುದು. ಆದ್ರೆ ಇಲ್ಲಿ ಆ ರೀತಿ ಆಗ್ಲಿಲ್ಲ. ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು RSS ಗೀತೆಯನ್ನ ಅಲ್ಲಿ ಹಾಡಬೇಕಾದಂತಹ ಅವಶ್ಯಕತೆ ಇರಲಿಲ್ಲ ಅಂತಲೇ ಹೇಳ್ಬಹುದು. RCB ವಿಜಯೋತ್ಸವಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಾ ಇತ್ತು ಅಸೆಂಬ್ಲಿಯಲ್ಲಿ. ಈ ಚರ್ಚೆ ನಡೀತಾ ಇರುವ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಉತ್ತರ ಕೊಡ್ತಾ ಇದ್ರು. ಅಂದ್ರೆ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಅವರು ಉತ್ತರ ಕೊಡ್ತಾ ಇದ್ರು. ಆಗ ಅಶೋಕ್ ಅವರು ಡಿ ಕೆ ಶಿವಕುಮಾರ್ನ ಏನು ಛೇಡಿಸಿದ್ರು. RSS ಗೂ ಹೋಗಿದ್ದೇನೆ, RSS ಚಡ್ಡಿಯನ್ನು ಹಾಕಿದ್ದೇನೆ ಅಂತ ತಕೊಂಡು ಈ ಹಿಂದೆ ನೀವು ಹೇಳಿದ್ದೀರಾ ಅಂತೇಳಿ ಹೇಳಿದ್ರು. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ನಮಸ್ತೆ ಸದಾ ವತ್ಸಲೆ ಮಾತೃ ಭೂಮಿ ದ್ವಯ ಹಿಂದೂ ಭೂಮಿ ಅಂತ ಹೇಳ್ಕೊಂಡು RSS ನ ಗೀತೆಯನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿಬಿಟ್ರು. ಈ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ ತಕ್ಷಣ ಇಡೀ ಸದನದಲ್ಲಿದ್ದಂತಹ ಕಾಂಗ್ರೆಸ್ಸಿಗರು ಒಮ್ಮೆ ಸ್ತಂಭೀಭೂತರಾದ್ರು ಅಂತ ಹೇಳ್ಬಹುದು. ಕಾರಣ ಏನು ಅಂತ ಹೇಳಿದ್ರೆ, ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಕಾಂಗ್ರೆಸ್ನವರಿಗೆ RSS ಹೆಸರು ಹೇಳಿದ್ರೇನೆ ಆಗಲ್ಲ. ಒಬ್ರಲ್ಲ ಒಬ್ರು RSS ನ ಟೀಕೆ ಮಾಡ್ಕೊಂಡೇ ಇರ್ತಾರೆ. ಅದರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸುಪುತ್ರರಾದಂತಹ ಪ್ರಿಯಾಂಕ್ ಖರ್ಗೆ ಅವರನ್ನ ರಾತ್ರಿ ಹೋಗಿ ನೀವು ಸಡನ್ ಆಗಿ ಎಪ್ಸಿದ್ರು ಕೂಡ ಅವರು RSS ಬೈಲಿಕ್ಕೆ ಶುರು ಮಾಡ್ತಾರೆ. ಆ ರೀತಿಯಾದಂತಹ ಪರಿಸ್ಥಿತಿ ಕಾಂಗ್ರೆಸ್ ನಲ್ಲಿದೆ. ಇಂತಹ ಕಾಂಗ್ರೆಸ್ ನಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಅವರು RSS ಗೀತೆಯನ್ನ ಅಸೆಂಬ್ಲಿಯಲ್ಲಿ ನಿಂತ್ಕೊಂಡು ಹೇಳಿರೋದಿದೆಯಲ್ಲ, ಇದು ಎಲ್ರಿಗೂ ಆಶ್ಚರ್ಯವನ್ನು ಉಂಟು ಮಾಡಿದೆ. ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ಏನೇ ಮಾತುಕತೆ ನಡೆದ್ರು ಕೂಡ ಅದು ಕಡತಕ್ಕೆ ಹೋಗ್ತದೆ. ಅದು ಯಾವಾಗಲೂ ಕೂಡ ಡಾಕ್ಯುಮೆಂಟ್ ಆಗಿ ಹಾಗೆ ಉಳ್ಕೊಂಡ್ ಬಿಟ್ಟಿರ್ತದೆ. ಇನ್ನು 50 ವರ್ಷನೋ 100 ವರ್ಷ ಬಿಟ್ಟು ಏನಾದ್ರೂ ಡಿಸ್ಕಷನ್ ನಡೀತಾ ಇರುವಾಗ ಆ ಸಂದರ್ಭದಲ್ಲಿ ಕೂಡ ಯಾರಾದ್ರೂ ಹೇಳ್ಬೋದು ಡಿ ಕೆ ಶಿವಕುಮಾರ್ ಅವರು ವಿಧಾನಸಭೆಯಲ್ಲಿ ನಿಂತ್ಕೊಂಡು RSS ಗೀತೆಯನ್ನ ಹೇಳಿದ್ದಾರೆ ಅಂತೇಳಿ. ಹಾಗಾಗಿ ಇದು ಆಶ್ಚರ್ಯಕರ ಅನಿಸ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಪತ್ರಕರ್ತರು ಡಿ ಕೆ ಶಿವಕುಮಾರ್ ಅವ್ರನ್ನ ಪ್ರಶ್ನೆ ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿ ಕೂಡ ಅವರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ತಾನು RSS ಗೀತೆಯನ್ನ ಹೇಳಿದ್ದನ್ನ ಸಮರ್ಥಿಸಿಕೊಂಡ್ರು. ಅದರಲ್ಲಿ ಏನು ವಿಶೇಷ ಇದೆ, ನಾನು RSS ಬಗ್ಗೆ ಕೂಡ ತುಂಬಾ ಚೆನ್ನಾಗಿ ಸ್ಟಡಿ ಮಾಡಿದ್ದೇನೆ, ಅದರಲ್ಲಿ ಕೂಡ ಕೆಲವೊಂದು ಒಳ್ಳೆ ಅಂಶಗಳಿದೆ, ಅದನ್ನ ನಾವು ಯಾಕೆ ಅಳವಡಿಸ್ಕೋಬಾರದು ಅಂತ ಹೇಳಿದ್ರು. ಹಾಗೇನೆ JDS ಬಗ್ಗೆ ಕೂಡ ನಾನು ಸ್ಟಡಿ ಮಾಡ್ತಾ ಇದ್ದೇನೆ, ಕಮ್ಯುನಿಸ್ಟ್ ಅನ್ನು ಕೂಡ ನಾವು ಸ್ಟಡಿ ಮಾಡಿದ್ದೇನೆ, ಹೀಗೆ ಎಲ್ಲದನ್ನು ನಾನು ಸ್ಟಡಿ ಮಾಡಿದ್ದೇನೆ, ಅದರಲ್ಲಿ ಏನು ವಿಶೇಷ ಇದೆ ಅಂತ ಹೇಳಿದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಹೇಳಲಿಕ್ಕೂ ಕೂಡ ಏನೊಂದು ಕಾರಣ ಇದೆ ಅಂತ ಈಗ ರಾಜಕೀಯ ಪಂಡಿತರು ಮಾತಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರಬಹುದು, ಹಲವು ದಿನಗಳಿಂದ ಒಂದು ಊಹಾಪೋಹ ಇದೆ. ಒಂದ್ ವೇಳೆ ಡಿ ಕೆ ಶಿವಕುಮಾರ್ ಅವ್ರನ್ನ ಈ ಟರ್ಮ್ ನಲ್ಲಿ ಮುಖ್ಯಮಂತ್ರಿ ಮಾಡಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಅವರು ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಹೊರ ಹೋಗ್ತಾರೆ, ತನ್ನ ದಾರಿ ತನಗೆ ಅಂತ ಈಗಾಗಲೇ ಹೈಕಮಾಂಡ್ಗೆ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಡಿ ಕೆ ಶಿ ಅವರು ಹೈಕಮಾಂಡ್ಗೆ ಒಂದು ಎಚ್ಚರಿಕೆಯನ್ನು ಕೊಡ್ಲಿಕ್ಕಾಗಿ ಈ ರೀತಿ ವರ್ತಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ನೆನಪಿರ್ಬಹುದು, ಮೊನ್ನೆ ಅಷ್ಟೇ
ಸದನದಲ್ಲಿ ನಿಂತ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಈ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ರು. ಆಗ ಮಾತಾಡುವಾಗ ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಧರ್ಮಸ್ಥಳದಲ್ಲಿ ಈ ಮಾಸ್ಕ್ ಮ್ಯಾನ್ ಹಿಂದೆ ಒಂದು ಬಹುದೊಡ್ಡದಂತ ಷಡ್ಯಂತ್ರ ಇದೆ, ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ, ಎಲ್ಲರ ಹೆಸರು ಹೊರಗಡೆ ಬರ್ತದೆ ಅಂತ ಹೇಳಿದ್ರು. ಹಾಗೇನೆ ಅಲ್ಲಿ ಕೆಲವೊಂದು ಖಾಲಿ ಡಬ್ಬಗಳು ತುಂಬಾ ಶಬ್ದ ಮಾಡ್ತಾ ಇದ್ದಾವೆ ಅಂತ ಕೂಡ ಹೇಳಿದ್ರು. ಅಂದ್ರೆ ಅವ್ರು ನೇರವಾಗಿ ವೀರೇಂದ್ರ ಹೆಗ್ಗಡೆ ಮತ್ತು ಅವರ ಕುಟುಂಬದವರ ಪರವಾಗಿನೇ ಇಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟರು. ನಿಮಗೆ ಗೊತ್ತಿರಬಹುದು, ಈಗಾಗಲೇ ಒಂದು ಸುದ್ದಿ ಎಲ್ಲ ಕಡೆ ಹರಿದಾಡ್ತಾ ಇದೆ. ಅದೇನು ಅಂತ ಹೇಳಿದ್ರೆ, ಈ ಧರ್ಮಸ್ಥಳದಲ್ಲಿ ಉತ್ಖನನ ಮಾಡಿಸುವಂತಹ ಒಂದು ಟೀಮ್ ಏನಿದೆ, ಆ ಟೀಮಿನ ಹಿಂದಿರುವಂತವ್ರು ಅಂದ್ರೆ ಆ ಟೀಮಿನ ಸೂತ್ರಧಾರ ಶಶಿಕಾಂತ್ ಸೆಂಥಿಲ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಈ ಶಶಿಕಾಂತ್ ಸೆಂಥಿಲ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಒಂದು ವಾಕ್ಯದಲ್ಲಿ ಹೇಳ್ಬಿಡ್ತೇನೆ. ಅವರು ಈ ಹಿಂದೆ ದಕ್ಷಿಣ ಕನ್ನಡದಲ್ಲಿ ಡಿಸಿ ಆಗಿದ್ದವರು. ಈ ಸಿಎಎ ಬಂದ ಸಂದರ್ಭದಲ್ಲಿ ಅದನ್ನ ಪ್ರತಿಭಟಿಸಿ ರಾಜೀನಾಮೆಯನ್ನ ಕೊಟ್ಟು ನಂತರ ಕಾಂಗ್ರೆಸ್ನ ಸೇರಿದ್ರು. ಈಗ ತಮಿಳುನಾಡಿನಿಂದ ಮೋಸ್ಟ್ಲಿ ತಿರುವಲ್ಲೂರು ಅನ್ಸುತ್ತದೆ, ಅಲ್ಲಿಂದ ಅವರು ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಈ ಶಶಿಕಾಂತ್ ಸೆಂಥಿಲ್ ಅನ್ನೇ ಇದರ ಸಂಪೂರ್ಣ ಸೂತ್ರಧಾರ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದೇನೇ ಇರಲಿ, ತನಿಖೆ ಆದ್ಮೇಲೆ ಎಲ್ಲಾ ಹೆಸರುಗಳು ಹೊರಗೆ ಬರ್ಬೋದು, ಅದು ಬೇರೆ ವಿಷಯ. ಆದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಧರ್ಮಸ್ಥಳದ ಪರವಾಗಿ ಮಾತಾಡಿದ್ರು. ಇದು ಕೂಡ ಹಲವರಿಗೆ ಆಶ್ಚರ್ಯ ತರಿಸಿದಂತಹ ವಿಷಯ. ನಂತರ ಈ ಹಿಂದಿನ ಕೆಲವೊಂದು ಘಟನೆಗಳನ್ನ ಮೆಲುಕು ಹಾಕಿದ್ರೆ, ಈ ಕುಂಭಮೇಳದ ಸಂದರ್ಭದಲ್ಲಿ ಕೂಡ ಅಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೇರವಾಗಿ ಎಲ್ರಿಗೂ ಒಂದು ಎಚ್ಚರಿಕೆಯನ್ನು ಕೊಟ್ಟರು. ಯಾವುದೇ ಕಾರಣಕ್ಕೆ ಕುಂಭಮೇಳದಲ್ಲಿ ಭಾಗವಹಿಸಬೇಡಿ ಅಂತಕೊಂಡು ಹೇಳಿದ್ರು. ಅಲ್ಲಿ ಮುಳುಗಿ ಎದ್ದ ತಕ್ಷಣ ಬಡತನ ನಿವಾರಣೆ ಆಗ್ತದ, ಹಾಗಾಗ್ತದೆ, ಹೀಗಾಗ್ತದೆ, ಏನೇನೋ ಹೇಳಿದರೆ ನಿಮ್ಗೆ ಗೊತ್ತಿದೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಇವರ ಮಾತನ್ನ ಧಿಕ್ಕರಿಸಿ ಕುಂಭಮೇಳದಲ್ಲಿ ಭಾಗವಹಿಸಿ ಮಿಂದೆದ್ದು ಬಂದ್ರು. ಕೇವಲ ಅವ್ರು ಮಾತ್ರ ಅಲ್ಲ, ಅವರ ಫುಲ್ ಫ್ಯಾಮಿಲಿ ಹೋಗಿ ಅಲ್ಲಿ ಸ್ನಾನ ಮಾಡಿ ಬಂತು. ಇದು ಕೂಡ ಒಂದ್ ರೀತಿಯಾಗಿ ಹೈಕಮಾಂಡ್ಗೆ ಎಚ್ಚರಿಕೆ ಕೊಟ್ಟಂತಹ ರೀತಿಯಾಗಿತ್ತು. ಹಾಗೇನೆ ಕಳೆದ ಶಿವರಾತ್ರಿ ಸಂದರ್ಭದಲ್ಲಿ ಕೂಡ ಅಷ್ಟೇ ಕೊಯಮತ್ತೂರಿನಲ್ಲಿ ಈಶಾ ಫೌಂಡೇಶನ್ ನ ಕಾರ್ಯಕ್ರಮದಲ್ಲಿ ಕೂಡ ಇವರು ಅಮಿತ್ ಶಾ ಅವ್ರ ಜೊತೆಗೆ ವೇದಿಕೆಯನ್ನ ಹಂಚಿಕೊಂಡ್ರು. ಇದನ್ನ ಕೂಡ ನೀವು ನೋಟಿಸ್ ಮಾಡಿರ್ತೀರಾ. ಇದಲ್ಲದೆ ಈ ಹಿಂದೆ ಒಮ್ಮೆ ಹೈಕಮಾಂಡ್ ಯಾವುದೇ ರೀತಿಯಾದಂತಹ ಸೂಚನೆಯನ್ನು ಕೊಡದೇನೆ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಬಂದಿದ್ದು ಕೂಡ ನೀವು ಅಬ್ಸರ್ವ್ ಮಾಡಿರ್ತೀರಾ. ಈ ರೀತಿಯಾದಂತಹ ಘಟನಾವಳಿಗಳನ್ನ ನೋಡಿದಾಗ ಎಲ್ಲಿಯೋ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ನಾನು ಇನ್ನೊಂದು ಆಪ್ಷನ್ ನ ಇಟ್ಕೊಂಡಿದ್ದೇನೆ, ಒಂದ್ ವೇಳೆ ನನಗೆ ಇಲ್ಲಿ ನಾನು ಬಯಸಿದಂತ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾನು ಬಿಜೆಪಿ ಕಡೆ ಹೋದ್ರು ಆಶ್ಚರ್ಯ ಪಡಬೇಡಿ ಅಂತ ಹೇಳಿ ನೇರವಾಗಿ ಅವರಿಗೆ ಎಚ್ಚರಿಕೆ ಕೊಡ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾವಾಗ್ಲೂ ಕೂಡ ಅಷ್ಟೇ ರಾಜಕಾರಣಿಗಳ ಪ್ರತಿಯೊಂದು ನಡೆಯನ್ನು ಕೂಡ ನಾವು ಅಬ್ಸರ್ವ್ ಮಾಡ್ತಾ ಇರಬೇಕಾಗ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಕೆಲವೊಮ್ಮೆ ಅವರು ತಮ್ಮ ನಾಯಕರು ಯಾರಿರ್ತಾರೆ ಅವರಿಗೆ ಸಂದೇಶವನ್ನು ಕೊಡುವುದು ಈ ಮುಖಾಂತರವೇ. ಅವರು ತಮ್ಮ ನಡವಳಿಕೆ ಮುಖಾಂತರ ಅಥವಾ ಕೆಲವೊಂದು ಹೇಳಿಕೆಗಳ ಮುಖಾಂತರ ಅವರಿಗೆ ಸಂದೇಶವನ್ನು ಕೊಡ್ತಾ ಇರ್ತಾರೆ. ನನ್ನ ಮುಂದಿನ ನಡೆ ಏನು ಅನ್ನೋದನ್ನ ಅದನ್ನ ನೋಡ್ಕೊಂಡೆ ಅವ್ರು ಅರ್ಥ ಮಾಡ್ಕೋಬೇಕಾಗ್ತದೆ. ಆದಷ್ಟು ಬೇಗ ನಾವು ಇವ್ರನ್ನ ತಡೆದ್ರೆ ಓಕೆ, ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಸಮಸ್ಯೆ ಉಂಟಾಗ್ತದೆ ಅನ್ನೋದು ಅವ್ರಿಗೆ ಅರ್ಥ ಆಗ್ತದೆ. ಹಾಗಾಗಿ ಇಲ್ಲಿ ಕೂಡ ಅಷ್ಟೇ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ಒಂದು ಎಚ್ಚರಿಕೆಯನ್ನು ಕೊಡ್ಲಿಕ್ಕಾಗಿ RSS ಗೀತೆಯನ್ನ ಹೇಳಿರುವಂತಹದ್ದು, ಅದೇ ರೀತಿಯಲ್ಲಿ ಹೊರಗಡೆ ಬಂದು RSS ನ ಹೊಗಳಿರುವಂತಹದ್ದು. ಇದು ಈಗ ರಾಜಕೀಯ ವಲಯದಲ್ಲಿ ಒಂದ್ ರೀತಿಯಾದಂತಹ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಇಲ್ಲಿ ಇದೆಲ್ಲದನ್ನು ಗಮನಿಸಿದಾಗ ನಮ್ಗೆ ಅರ್ಥ ಆಗೋದೇನು ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರು ಸದ್ಯದಲ್ಲೇ ಒಂದು ಬಹುದೊಡ್ಡದಾದಂತಹ ನಿರ್ಧಾರವನ್ನು ತಗೊಳ್ಳುವಂತ ಸಾಧ್ಯತೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಕಾಂಗ್ರೆಸ್ನ ಯಾವುದೇ ನಾಯಕರಾಗ್ಲಿ ಹಿಂದೂ ಧರ್ಮದ ಪರವಾಗಿ ಮಾತಾಡೋದು ಅಥವಾ ಹಿಂದೂ ದೇವಸ್ಥಾನದ ಪರವಾಗಿ ಮಾತಾಡೋದು ಇದೆಲ್ಲ ತುಂಬಾ ಅಪರೂಪ ಅಂತಲೇ ಹೇಳ್ಬಹುದು. ಅದರಲ್ಲೂ ಮುಖ್ಯವಾಗಿ RSS ಅಂತ ಹೇಳಿದ್ರೆ ಅವ್ರಿಗೆ ಆಗಿ ಬರಲ್ಲ. ಅಂತದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಕೂಡ ಸದನದಲ್ಲಿ ನಿಂತ್ಕೊಂಡು ನಮಸ್ತೆ ಸದಾವತ್ಸಲೆ ಮಾತೃಭೂಮಿ ಅಂತ ತಕೊಂಡು ಈ ಒಂದು RSS ಗೀತೆಯನ್ನ ಹೇಳಿದ್ದಿದೆಯಲ್ಲ, ಇದು ಅತ್ಯಂತ ಆಶ್ಚರ್ಯ ತರಿಸುವಂತಹದ್ದು. ಹಾಗಾಗಿ ಈಗ ಎಲ್ಲರೂ ಮಾತಾಡ್ಕೊಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರು ಸದ್ಯದಲ್ಲೇ ಕಾಂಗ್ರೆಸ್ನಿಂದ ಹೊರ ಹೋಗ್ತಾರೆ. ತಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ನಲ್ಲಿ ಸದ್ಯಕ್ಕಂತೂ ಚಾನ್ಸ್ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ನಾನು ಬಿಟ್ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳ್ತಾ ಇದ್ದಾರೆ, 2028ರ ಚುನಾವಣೆಯಲ್ಲಿ ನಾನು ಕೂಡ ಮುಖ್ಯಮಂತ್ರಿ ರೇಸ್ ನಲ್ಲಿ ಇದ್ದೇನೆ ಅಂತ ಈಗಾಗಲೇ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಆದ್ರಿಂದ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ನಿಂದ ಹೊರ ಹೋಗುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ನಾನು ಈ ರೀತಿ ಹೇಳಿದಾಗ ಬಹಳಷ್ಟು ಜನ ಕಮೆಂಟ್ ಮಾಡ್ತಾರೆ, ಹಾಗಾಗುವಂತ ಸಾಧ್ಯತೆ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಆದ್ರೆ ರಾಜಕಾರಣಿಗಳನ್ನ ನಾವು ಯಾವತ್ತೂ ನಂಬಲಿಕ್ಕೆ ಸಾಧ್ಯ ಆಗಲ್ಲ. ಅವ್ರಿಗೆ ಏನಾದ್ರೂ ಅವಕಾಶ ಸಿಕ್ತು ಅಂತ ಹೇಳಿದ್ರೆ ತಕ್ಷಣ ಅವರು ಇನ್ನೊಂದು ಪಕ್ಷಕ್ಕೆ ಹೋಗ್ಲಿಕ್ಕೆ ತಯಾರಿಯನ್ನು ನಡೆಸ್ಬಿಡ್ತಾರೆ. ಹಾಗಾಗಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ನಡೆ ಕೂಡ ಅತ್ಯಂತ ನಿಗೂಢವಾಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಅವ್ರು ಏನೋ ಒಂದು ನಿರ್ಧಾರವನ್ನ ತಗೊಳ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾವುದಕ್ಕೂ ನಾವು ಅಕ್ಟೋಬರ್ ವರೆಗೆ ಕಾದ್ ನೋಡ್ಬೇಕಾಗಿ ಬರ್ಬೋದು. ನೋಡೋಣ ಮುಂದೆ ಏನೆಲ್ಲ ಆಗ್ತದೆ ಅಂತಕೊಂಡು. ಸ್ನೇಹಿತರೆ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಅದೇ ರೀತಿಯಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.